ಇನ್ನು ಇದೇ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಕನ್ನಡಿಗರ ಕಡೆಗಣನೆ ಆಗಿಲ್ಲ, ಆಗೋದು ಇಲ್ಲ. ಕನ್ನಡಿಗರ ಕಿಚ್ಚಿಗೆ ಸಚಿವ ಎಂಬಿ ಪಾಟೀಲ್ ಅವರ ಸಮರ್ಥನೆ ಇದೆ. ಕನ್ನಡಿಗರಿಗೆ ನಾವು ಯಾವುದೇ ಅಗೌರವವನ್ನು ತೋರಿಲ್ಲ. ನಾವು ರಶ್ಮಿಕಾ, ಶ್ರೀಲೀಲಾ, ಪೂಜಾ ಹೆಗಡೆ ಹಾಗೂ ಕಿಯಾರಾ ಅಡ್ವಾಣಿ ಅವರನ್ನ ಸಂಪರ್ಕ ಮಾಡಿದ್ವಿ. ದೀಪಿಕಾ ಪಡುಕೋಣೆ ಅವರು ನಮ್ಮ ಬಜೆಟ್ಗೆ ಸಿಗಲ್ಲ. ಪ್ಯಾನ್ ಇಂಡಿಯಾಗಾಗಿ ನಟಿ ತಮ್ಮನ್ನ ಅವರನ್ನ ಆಯ್ಕೆ ಮಾಡಿಕೊಂಡ್ವಿ. ಇದು ಸಚಿವ ಎಂಬಿ ಪಾಟೀಲ್ ಅವರ ಮಾತು. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಈಗ ಈ ಎಲ್ಲಾ ಬೆಳವಣಿಗೆ ಏನಾಗ್ತಾ ಇದೆ, ಕನ್ನಡಿಗರ ಆಕ್ರೋಶಕ್ಕೆ ಸರ್ಕಾರದ ನಿರ್ಧಾರ ಕಾರಣ ಆಗ್ತಾ ಇದೆ. ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ರಶ್ಮಿಕಾ ಮಂದಣ್ಣ, ಶ್ರೀಲೀಲಾ, ಪೂಜಾ ಹೆಗಡೆ ಹಾಗೂ ಕಿಯಾರಾ ಅಡ್ವಾಣಿ ಅವರನ್ನ ಸಂಪರ್ಕ ಮಾಡಿದ್ವಿ. ಇನ್ನ ದೀಪಿಕಾ ಪಡುಕೋಣೆ ನಮ್ಮ ಬಜೆಟ್ಗೆ ಅವರು ಸಿಗಲ್ಲ. ನಮ್ಮ ಉದ್ದೇಶ ಪ್ಯಾನ್ ಇಂಡಿಯಾ, ಈ ಬ್ರ್ಯಾಂಡ್ ಎಲ್ಲಾ ಕಡೆ ಸೇಲ್ ಆಗಬೇಕು, ಜನಜನಿತ ಆಗಬೇಕು ಅಂತ. ಹೀಗಾಗಿ ಪ್ಯಾನ್ ಇಂಡಿಯಾಗಾಗಿ ನಟಿ ತಮನ್ನಾ ಅವರನ್ನ ಆಯ್ಕೆ ಮಾಡಿಕೊಂಡ್ವಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ನಮ್ಮ ಗುರಿ ಏನಿದೆ, ಇದು 5,000 ಕೋಟಿ ರೂಪಾಯಿಗೆ ಹೋಗಬೇಕು. ಈಗ ಪ್ರಶ್ನೆ ಬಂದಿದ್ದು ಬಹಳಷ್ಟು ಜನ ಈ ತಮ್ಮಣ್ಣ ಬಾಟಿ ಅವರಿಗೆ ಯಾಕೆ ನೀವು ಇದು ಕೊಟ್ಟಿದ್ದೀವಿ ಅಂತ ಹೇಳಿ. ತಮ್ಮಣ್ಣ ಬಾಟಿ ಅವರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿದ್ರು. ರಜನಿಕಾಂತ್ ಅವ್ರ ನೇತೃತ್ವದ ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡಿಗೆ ಎಂಡೋಸ್ ಆಗಿದ್ದಾರೆ, ಯಾರು ಖುಲ್ಲಾ ಆಗಿದ್ದಾರೆ. ಈಗ ಉದಾಹರಣೆಗಾಗಿ ಬಹಳಷ್ಟು ಜನ ತಿಳಿದು ಮಾತಾಡ್ತಾರೆ. ಎಲ್ಲಿದಪ್ಪ ಅದು? ಈಗ ಫಾರ್ ಎಕ್ಸಾಂಪಲ್ ತಮ್ಮಣ್ಣ ಬಾಟಿ ಆಯಿತು, ಅವ್ರು ಯಾವುದು ಈಗ ತಮ್ಮಣ್ಣ ಬಾಟಿ ಆಯಿತು. ತದನಂತರ ರಶ್ಮಿಕಾ ಮಂದಿನ ಮಾತಾಡಿದ್ವಿ. ಅವರು ಈಗಾಗಲೇ ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ. ಅದಕ್ಕೆ ರಶ್ಮಿಕಾ ಮಂದಿನ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಶ್ರೀಲೀಲಾ ಅನ್ನೋರು ಒಂದು ದಿವಸ ಯಾವುದಕ್ಕೆ ಅದು ನ್ಯೂಡ್ ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಅವ್ರು ಸೈನ್ ಮಾಡಿದ್ದಾರೆ. ಅವರು ಸಿಗಲ್ಲ ಅಂತ ಹೇಳಿದ್ದಾರೆ. ಪೂಜಾ ಹೆಗಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಗಾರ್ನಿಯರ್ ಇದಕ್ಕೆ ನಾವು ಇದು ಮಾಡಿದ್ದೀವಿ. ಆಮೇಲೆ ಕಿಯಾರಾ ಅಡ್ವಾಣಿ ಅವರು ಪಾಂಡ್ಸ್ ಮತ್ತು ನಾವು ಇದರ ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದೇ ಸುಮ್ಮನೆ ಕೇಳ್ತಾ ಇದ್ದೀನಿ, ಇದೆಲ್ಲ ಹೇಳೋ ಕೆಲಸ ಅಲ್ಲ. ಇವತ್ತು ಹೀಗಾಗಿ ಇದನ್ನೆಲ್ಲವನ್ನ ಇದು ಮಾಡಿ ಇವತ್ತು ನಾವು ಪ್ಯಾನ್ ಇಂಡಿಯಾ, ಯಾಕಂದ್ರೆ ನಮಗೆ ಮೈಸೂರು, ದಯವಿಟ್ಟು ಪ್ಲೀಸ್, ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು 18% ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಆಗ್ತದೆ. ಇನ್ನು ಉಳಿದಂತ 82% ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ. ನಾವು ಪ್ಯಾನ್ ಇಂಡಿಯಾ ಅಪೀಲ್ ಹೊಂದಬೇಕು. ಇದರರ್ಥ ಕನ್ನಡಿಗರು ನಾವು ಕನ್ಸಲ್ಟ್ ಮಾಡಿಲ್ಲ ಅಂತ ನೋಡಿದೀವಿ. ಎಲ್ಲ ಹೆಸರುಗಳು ಪ್ಯಾನ್ ಇಂಡಿಯಾ ಅಪೀಲ್ ಇದ್ದಂತ 5-6 ಹೆಸರುಗಳನ್ನ ನೋಡಿದೀವಿ. ಅವರು ಫ್ರೀ ಇರುವಂತಹದ್ದು ಮತ್ತು 2 ವರ್ಷ ಅವ್ರು ನಮ್ಮ ಕಡೆ ಲಾಕ್ ಮಾಡಬೇಕಾಗ್ತದೆ. 2 ವರ್ಷ ನಮ್ ಕೂಡ ಅವರು ಬೇರೆ ಎಲ್ಲಿನೂ ಕೂಡ ಎಂಡೋರ್ಸ್ ಮಾಡಬಾರ್ದು. ಇದೆಲ್ಲ ಕಂಡೀಷನ್ಸ್ ಅನ್ನು ಒಪ್ಪಿಕೊಂಡು ಇವತ್ತು ಇದು ಮಾಡಿದವರು ತಮ್ಮಣ್ಣ ಬಾಟಿ ಅವರು 28 ಮಿಲಿಯನ್ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. 2.8. ಕೆಎಸ್ಡಿಎಲ್ ವಿರುದ್ಧ ಈಗ ಕನ್ನಡಿಗರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕೆಎಸ್ಡಿಎಲ್ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ನಿರ್ಧಾರ ಮಾಡಿಯಾಗಿದೆ. ಪರಭಾಷೆಯ ನಟಿಗೆ ಇನ್ನು ಇದೇ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಕನ್ನಡಿಗರ ಕಡೆಗಣನೆ ಆಗಿಲ್ಲ, ಆಗೋದು ಇಲ್ಲ. ಕನ್ನಡಿಗರ ಕಿಚ್ಚಿಗೆ ಸಚಿವ ಎಂಬಿ ಪಾಟೀಲ್ ಅವರ ಸಮರ್ಥನೆ ಇದೆ. ಕನ್ನಡಿಗರಿಗೆ ನಾವು ಯಾವುದೇ ಅಗೌರವವನ್ನು ತೋರಿಲ್ಲ. ನಾವು ರಶ್ಮಿಕಾ, ಶ್ರೀಲೀಲಾ, ಪೂಜಾ ಹೆಗಡೆ ಹಾಗೂ ಕಿಯಾರಾ ಅಡ್ವಾಣಿ ಅವರನ್ನ ಸಂಪರ್ಕ ಮಾಡಿದ್ವಿ. ದೀಪಿಕಾ ಪಡುಕೋಣೆ ಅವರು ನಮ್ಮ ಬಜೆಟ್ಗೆ ಸಿಗಲ್ಲ. ಪ್ಯಾನ್ ಇಂಡಿಯಾಗಾಗಿ ನಟಿ ತಮ್ಮನ್ನ ಅವರನ್ನ ಆಯ್ಕೆ ಮಾಡಿಕೊಂಡ್ವಿ. ಇದು ಸಚಿವ ಎಂಬಿ ಪಾಟೀಲ್ ಅವರ ಮಾತು. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಈಗ ಈ ಎಲ್ಲಾ ಬೆಳವಣಿಗೆ ಏನಾಗ್ತಾ ಇದೆ, ಕನ್ನಡಿಗರ ಆಕ್ರೋಶಕ್ಕೆ ಸರ್ಕಾರದ ನಿರ್ಧಾರ ಕಾರಣ ಆಗ್ತಾ ಇದೆ. ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ರಶ್ಮಿಕಾ ಮಂದಣ್ಣ, ಶ್ರೀಲೀಲಾ, ಪೂಜಾ ಹೆಗಡೆ ಹಾಗೂ ಕಿಯಾರಾ ಅಡ್ವಾಣಿ ಅವರನ್ನ ಸಂಪರ್ಕ ಮಾಡಿದ್ವಿ. ಇನ್ನ ದೀಪಿಕಾ ಪಡುಕೋಣೆ ನಮ್ಮ ಬಜೆಟ್ಗೆ ಅವರು ಸಿಗಲ್ಲ. ನಮ್ಮ ಉದ್ದೇಶ ಪ್ಯಾನ್ ಇಂಡಿಯಾ, ಈ ಬ್ರ್ಯಾಂಡ್ ಎಲ್ಲಾ ಕಡೆ ಸೇಲ್ ಆಗಬೇಕು, ಜನಜನಿತ ಆಗಬೇಕು ಅಂತ. ಹೀಗಾಗಿ ಪ್ಯಾನ್ ಇಂಡಿಯಾಗಾಗಿ ನಟಿ ತಮನ್ನಾ ಅವರನ್ನ ಆಯ್ಕೆ ಮಾಡಿಕೊಂಡ್ವಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ನಮ್ಮ ಗುರಿ ಏನಿದೆ, ಇದು 5,000 ಕೋಟಿ ರೂಪಾಯಿಗೆ ಹೋಗಬೇಕು. ಈಗ ಪ್ರಶ್ನೆ ಬಂದಿದ್ದು ಬಹಳಷ್ಟು ಜನ ಈ
ತಮ್ಮಣ್ಣ ಬಾಟಿ ಅವರಿಗೆ ಯಾಕೆ ನೀವು ಇದು ಕೊಟ್ಟಿದ್ದೀರಿ ಅಂತ ಹೇಳಿ. ತಮ್ಮಣ್ಣ ಬಾಟಿ ಅವರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿದ್ರು. ರಜನಿಕಾಂತ್ ಅವ್ರ ನೇತೃತ್ವದ ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡಿಗೆ ಎಂಡೋಸ್ ಆಗಿದ್ದಾರೆ, ಯಾರು ಖುಲ್ಲಾ ಆಗಿದ್ದಾರೆ. ಈಗ ಉದಾಹರಣೆಗಾಗಿ ಬಹಳಷ್ಟು ಜನ ತಿಳಿದು ಮಾತಾಡ್ತಾರೆ. ಎಲ್ಲಿದಪ್ಪ ಅದು? ಈಗ ಫಾರ್ ಎಕ್ಸಾಂಪಲ್ ತಮ್ಮಣ್ಣ ಬಾಟಿ ಆಯಿತು, ಅವ್ರು ಯಾವುದು ಈಗ ತಮ್ಮಣ್ಣ ಬಾಟಿ ಆಯಿತು. ತದನಂತರ ರಶ್ಮಿಕಾ ಮಂದಿನ ಮಾತಾಡಿದೀವಿ. ಅವರು ಈಗಾಗಲೇ ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅದಕ್ಕೆ ರಶ್ಮಿಕಾ ಮಂದಿನ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಶ್ರೀಲೀಲಾ ಅನ್ನೋರು ಇದೊಂದು ದಿವಸ ಯಾವುದಕ್ಕೆ ಅದು ನ್ಯೂಡ್ ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಅವ್ರು ಸೈನ್ ಮಾಡಿದ್ದಾರೆ. ಅವರು ಸಿಗಲ್ಲ ಅಂತ ಹೇಳಿದ್ದಾರೆ. ಪೂಜಾ ಹೆಗಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಗಾರ್ನಿಯರ್ ಇದಕ್ಕೆ ನಾವು ಇದು ಮಾಡಿದ್ದೀವಿ. ಆಮೇಲೆ ಕಿಯಾರಾ ಅದ್ವಾನಿ ಅವರು ಪಾಂಡ್ಸ್ ಮತ್ತು ನಾವು ಇನ್ನಿತರ ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದೇ ಸುಮ್ಮನೆ ಕೇಳ್ತಾ ಇದ್ದೀನಿ, ಇದೆಲ್ಲ ಹೇಳೋ ಕೆಲಸ ಅಲ್ಲ. ಇವತ್ತು ಹೀಗಾಗಿ ಇದನ್ನೆಲ್ಲವನ್ನ ಇದು ಮಾಡಿ ಇವತ್ತು ನಾವು ಪ್ಯಾನ್ ಇಂಡಿಯಾ, ಯಾಕಂದ್ರೆ ನಮಗೆ ಮೈಸೂರು, ದಯವಿಟ್ಟು ಪ್ಲೀಸ್, ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು 18% ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಆಗ್ತದೆ. ಇನ್ನು ಉಳಿದಂತ 82% ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ. ನಾವು ಪ್ಯಾನ್ ಇಂಡಿಯಾ ಅಪೀಲ್ ಹೊಂದಬೇಕು. ಇದರರ್ಥ ಕನ್ನಡಿಗರು ನಾವು ಕನ್ಸಲ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೋಡಿದೀವಿ. ಎಲ್ಲ ಹೆಸರುಗಳು ಪ್ಯಾನ್ ಇಂಡಿಯಾ ಅಪೀಲ್ ಇದ್ದಂತ 5-6 ಹೆಸರುಗಳನ್ನ ನೋಡಿದೀವಿ. ಅವರು ಫ್ರೀ ಇರುವಂತಹದ್ದು ಮತ್ತು 2 ವರ್ಷ ಅವ್ರು ನಮ್ಮ ಕಡೆ ಲಾಕ್ ಮಾಡಬೇಕಾಗ್ತದೆ. 2 ವರ್ಷ ನಮ್ ಕೂಡ ಅವರು ಬೇರೆ ಎಲ್ಲಿನೂ ಕೂಡ ಎಂಡೋರ್ಸ್ ಮಾಡಬಾರ್ದು. ಇದೆಲ್ಲ ಕಂಡೀಷನ್ಸ್ ಅನ್ನು ಒಪ್ಪಿಕೊಂಡು ಇವತ್ತು ಇದು ಮಾಡಿದವರು ತಮ್ಮಣ್ಣ ಬಾಟಿ ಅವರು 28 ಮಿಲಿಯನ್ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. 2.8. ಕೆಎಸ್ಡಿಎಲ್ ವಿರುದ್ಧ ಈಗ ಕನ್ನಡಿಗರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕೆಎಸ್ಡಿಎಲ್ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ನಿರ್ಧಾರ ಮಾಡಿಯಾಗಿದೆ. ಪರಭಾಷೆಯ ನಟಿಗೆ ಇನ್ನು ಇದೇ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಕನ್ನಡಿಗರ ಕಡೆಗಣನೆ ಆಗಿಲ್ಲ, ಆಗೋದು ಇಲ್ಲ. ಕನ್ನಡಿಗರ ಕಿಚ್ಚಿಗೆ ಸಚಿವ ಎಂಬಿ ಪಾಟೀಲ್ ಅವರ ಸಮರ್ಥನೆ ಇದೆ. ಕನ್ನಡಿಗರಿಗೆ ನಾವು ಯಾವುದೇ ಅಗೌರವವನ್ನು ತೋರಿಲ್ಲ. ನಾವು ರಶ್ಮಿಕಾ, ಶ್ರೀಲೀಲಾ, ಪೂಜಾ ಹೆಗಡೆ ಹಾಗೂ ಕಿಯಾರಾ ಅಡ್ವಾಣಿ ಅವರನ್ನ ಸಂಪರ್ಕ ಮಾಡಿದ್ವಿ. ದೀಪಿಕಾ ಪಡುಕೋಣೆ ಅವರು ನಮ್ಮ ಬಜೆಟ್ಗೆ ಸಿಗಲ್ಲ. ಪ್ಯಾನ್ ಇಂಡಿಯಾಗಾಗಿ ನಟಿ ತಮ್ಮನ್ನ ಅವರನ್ನ ಆಯ್ಕೆ ಮಾಡಿಕೊಂಡ್ವಿ. ಇದು ಸಚಿವ ಎಂಬಿ ಪಾಟೀಲ್ ಅವರ ಮಾತು. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಈಗ ಈ ಎಲ್ಲಾ ಬೆಳವಣಿಗೆ ಏನಾಗ್ತಾ ಇದೆ, ಕನ್ನಡಿಗರ ಆಕ್ರೋಶಕ್ಕೆ ಸರ್ಕಾರದ ನಿರ್ಧಾರ ಕಾರಣ ಆಗ್ತಾ ಇದೆ. ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ರಶ್ಮಿಕಾ ಮಂದಣ್ಣ, ಶ್ರೀಲೀಲಾ, ಪೂಜಾ ಹೆಗಡೆ ಹಾಗೂ ಕಿಯಾರಾ ಅಡ್ವಾಣಿ ಅವರನ್ನ ಸಂಪರ್ಕ ಮಾಡಿದ್ವಿ. ಇನ್ನ ದೀಪಿಕಾ ಪಡುಕೋಣೆ ನಮ್ಮ ಬಜೆಟ್ಗೆ ಅವರು ಸಿಗಲ್ಲ. ನಮ್ಮ ಉದ್ದೇಶ ಪ್ಯಾನ್ ಇಂಡಿಯಾ, ಈ ಬ್ರ್ಯಾಂಡ್ ಎಲ್ಲಾ ಕಡೆ ಸೇಲ್ ಆಗಬೇಕು, ಜನಜನಿತ ಆಗಬೇಕು ಅಂತ. ಹೀಗಾಗಿ ಪ್ಯಾನ್ ಇಂಡಿಯಾಗಾಗಿ ನಟಿ ತಮನ್ನಾ ಅವರನ್ನ ಆಯ್ಕೆ ಮಾಡಿಕೊಂಡ್ವಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ನಮ್ಮ ಗುರಿ ಏನಿದೆ, ಇದು 5,000 ಕೋಟಿ ರೂಪಾಯಿಗೆ ಹೋಗಬೇಕು. ಈಗ ಪ್ರಶ್ನೆ ಬಂದಿದ್ದು ಬಹಳಷ್ಟು ಜನ ಈ ತಮ್ಮಣ್ಣ ಬಾಟಿ ಅವರಿಗೆ ಯಾಕೆ ನೀವು ಇದು ಕೊಟ್ಟಿದ್ದೀರಿ ಅಂತ ಹೇಳಿ. ತಮ್ಮಣ್ಣ ಬಾಟಿ ಅವರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿದ್ರು. ರಜನಿಕಾಂತ್ ಅವ್ರ ನೇತೃತ್ವದ ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡಿಗೆ ಎಂಡೋಸ್ ಆಗಿದ್ದಾರೆ, ಯಾರು ಖುಲ್ಲಾ ಆಗಿದ್ದಾರೆ. ಈಗ ಉದಾಹರಣೆಗಾಗಿ ಬಹಳಷ್ಟು ಜನ ತಿಳಿದು ಮಾತಾಡ್ತಾರೆ. ಎಲ್ಲಿದಪ್ಪ ಅದು? ಈಗ ಫಾರ್ ಎಕ್ಸಾಂಪಲ್ ತಮ್ಮಣ್ಣ ಬಾಟಿ ಆಯಿತು, ಅವ್ರು ಯಾವುದು ಈಗ ತಮ್ಮಣ್ಣ ಬಾಟಿ ಆಯಿತು. ತದನಂತರ ರಶ್ಮಿಕಾ ಮಂದಿನ ಮಾತಾಡಿದೀವಿ. ಅವರು ಈಗಾಗಲೇ ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅದಕ್ಕೆ ರಶ್ಮಿಕಾ ಮಂದಿನ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಶ್ರೀಲೀಲಾ ಅನ್ನೋರು ಇದೊಂದು ದಿವಸ ಯಾವುದಕ್ಕೆ ಅದು ನ್ಯೂಡ್ ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಅವ್ರು ಸೈನ್ ಮಾಡಿದ್ದಾರೆ. ಅವರು ಸಿಗಲ್ಲ ಅಂತ ಹೇಳಿದ್ದಾರೆ. ಪೂಜಾ ಹೆಗಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಗಾರ್ನಿಯರ್ ಇದಕ್ಕೆ ನಾವು ಇದು ಮಾಡಿದ್ದೀವಿ. ಆಮೇಲೆ ಕಿಯಾರಾ ಅದ್ವಾನಿ
ಅವರು ಪಾಂಡ್ಸ್ ಮತ್ತು ನಾವು ಇದರ ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದೇ ಸುಮ್ಮನೆ ಕೇಳ್ತಾ ಇದ್ದೀನಿ, ಇದೆಲ್ಲ ಹೇಳೋ ಕೆಲಸ ಅಲ್ಲ. ಇವತ್ತು ಹೀಗಾಗಿ ಇದನ್ನೆಲ್ಲವನ್ನ ಇದು ಮಾಡಿ ಇವತ್ತು ನಾವು ಪ್ಯಾನ್ ಇಂಡಿಯಾ, ಯಾಕಂದ್ರೆ ನಮಗೆ ಮೈಸೂರು, ದಯವಿಟ್ಟು ಪ್ಲೀಸ್, ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು 18% ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಆಗ್ತದೆ. ಇನ್ನು ಉಳಿದಂತ 82% ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ. ನಾವು ಪ್ಯಾನ್ ಇಂಡಿಯಾ ಅಪೀಲ್ ಹೊಂದಬೇಕು. ಇದರರ್ಥ ಕನ್ನಡಿಗರು ನಾವು ಕನ್ಸಲ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೋಡಿದೀವಿ. ಎಲ್ಲ ಹೆಸರುಗಳು ಪ್ಯಾನ್ ಇಂಡಿಯಾ ಅಪೀಲ್ ಇದ್ದಂತ 5-6 ಹೆಸರುಗಳನ್ನ ನೋಡಿದೀವಿ. ಅವರು ಫ್ರೀ ಇರುವಂತಹದ್ದು ಮತ್ತು 2 ವರ್ಷ ಅವರು ನಮ್ಮ ಕಡೆ ಲಾಕ್ ಮಾಡಬೇಕಾಗ್ತದೆ. 2 ವರ್ಷ ನಮ್ ಕೂಡ ಅವರು ಬೇರೆ ಎಲ್ಲಿನೂ ಕೂಡ ಎಂಡೋರ್ಸ್ ಮಾಡಬಾರ್ದು. ಇದೆಲ್ಲ ಕಂಡೀಷನ್ಸ್ ಅನ್ನು ಒಪ್ಪಿಕೊಂಡು ಇವತ್ತು ಇದು ಮಾಡಿದವರು ತಮ್ಮಣ್ಣ ಬಾಟಿ ಅವರು 28 ಮಿಲಿಯನ್ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. 2.8. ಕೆಎಸ್ಡಿಎಲ್ ವಿರುದ್ಧ ಈಗ ಕನ್ನಡಿಗರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕೆಎಸ್ಡಿಎಲ್ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ನಿರ್ಧಾರ ಮಾಡಿಯಾಗಿದೆ. ಪರಭಾಷೆಯ ನಟಿಗೆ